ತ್ರೇತಾಯುಗದ ಆ ಸಮಯ ಬ್ರಹ್ಮಾಂಡದಲ್ಲಿ ಕೇವಲ ಒಂದೇ ಒಂದು ನಾಮ ಪ್ರತಿಧ್ವನಿಸುತ್ತಿತ್ತು. ಶಿವ ಎಂಬ ಹೆಸರನ್ನು ಉಚ್ಚರಿಸಿದ ತಕ್ಷಣವೇ ರಾಕ್ಷಸರು ನಡುಗುತ್ತಿದ್ದರು ಮತ್ತು ದೇವತೆಗಳೂ ಸಹ ತಲೆಬಾಗುತ್ತಿದ್ದರು. ಕೈಲಾಸದ ಮಂಜು ಮುಸುಕಿದ ಶಿಖರಗಳ ಮೇಲೆ ಗಾಳಿ ಬೀಸಿದಾಗಲೂ ಅದರಲ್ಲಿ ಓ ನಮಃ ಶಿವಾಯ ಎಂಬ ಸ್ವರವೇ ಮೊಳಗುತ್ತಿತ್ತು. ಅಲ್ಲಿ ಮಹಾದೇವನು ಸಮಾಧಿಯಲ್ಲಿ ಲೀನನಾಗಿದ್ದನು. ಮೂರನೇ ಕಣ್ಣು ಮುಚ್ಚಿತ್ತು. ಮುಖದಲ್ಲಿ ಅಪಾರ ಶಾಂತಿ ಮತ್ತು ಸುತ್ತಲೂ ಕೇವಲ ಧ್ಯಾನ ಹಾಗೂ ದಿವ್ಯತೆಯ ಸಾಮ್ರಾಜ್ಯ. ಆದರೆ ಇದೇ ಆ ಕ್ಷಣವಾಗಿತ್ತು. ಇಡೀ ಸೃಷ್ಟಿಯ ಇತಿಹಾಸವನ್ನು ಶಾಶ್ವತವಾಗಿ ಬದಲಾಯಿಸಲಿರುವ ದೊಡ್ಡ ಚಂಡಮಾರುತವೊಂದು ಏಳಲಿತ್ತು. ಸ್ವಯಂಭೂ ಮನುವಿನ ಪುತ್ರ ಮತ್ತು ಸ್ವಯಂಬ್ರಹ್ಮನ ಮಾನಸಪುತ್ರನಾದ ದಕ್ಷ ಪ್ರಜಾಪತಿ. ಹೆಸರಿನ ಅರ್ಥವೇ ಸಮರ್ಥ, ಯೋಗ್ಯ ಮತ್ತು ಅದ್ವಿತೀಯ ಎಂದಾಗಿತ್ತು. ಅವನ ಯಜ್ಞಗಳು, ಅವನ ವೈಭವ ಮತ್ತು ಅವನ ಅಧಿಕಾರ ಇವೆಲ್ಲವೂ ಮೂರೂ ಲೋಕಗಳಲ್ಲಿ ಪ್ರಸಿದ್ಧಿಯಾಗಿದ್ದವು. ಸೃಷ್ಟಿಯ ಸಂಚಾಲನೆ, ನಿಯಮಗಳ ಪಾಲನೆ ಮತ್ತು ಸಂಪ್ರದಾಯಗಳ ರಕ್ಷಣೆ ಕೇವಲ ತನ್ನದೇ ಜವಾಬ್ದಾರಿ ಎಂದು ಅವನು ನಂಬಿದ್ದನು. ದೇವತೆಗಳು ಅವನ ಮುಂದೆ ವಿನಮ್ರರಾಗಿಯೇ ಇರುತ್ತಿದ್ದರು, ಏಕೆಂದರೆ ದಕ್ಷನ ಯಜ್ಞಗಳಿಂದಲೇ ಬ್ರಹ್ಮಾಂಡದ ಸಮತೋಲನವು ಕಾಯ್ದುಕೊಳ್ಳಲ್ಪಟ್ಟಿತ್ತು. ಆದರೆ ಅಧಿಕಾರವು ವಿನಮ್ರತೆಯನ್ನು ಬಿಟ್ಟಾಗ ಅದು ಅಹಂಕಾರವಾಗಿ ಬದಲಾಗುತ್ತದೆ. ದಕ್ಷನ ಈ ಅಹಂಕಾರವು ಎಷ್ಟು ಪ್ರಬಲವಾಗಿತ್ತೆಂದರೆ ಅವನು ತನ್ನನ್ನು ದೇವತೆಗಳಲ್ಲೇ ಸರ್ವೋಚ್ಚ ಎಂದು ಭಾವಿಸಲು ತೊಡಗಿದನು. ಅಷ್ಟೇ ಅಲ್ಲದೆ ತ್ರಿದೇವರಲ್ಲಿ ಒಬ್ಬನಾದ ಮಹಾದೇವನನ್ನು ತನಗಿಂತ ಕೀಳೆಂದು ಅಳೆಯಲಾರಂಭಿಸಿದನು. ಸತಿ, ಯಾರ ಹೃದಯದಲ್ಲಿ ಶಿವನ ಪ್ರತಿ ಅದ್ವಿತೀಯ ಭಕ್ತಿಯಿತ್ತೋ ಅವಳು ಬಾಲ್ಯದಿಂದಲೇ ಅವಳು ಮಹಾದೇವನ ಗುಣಗಳು, ಅವನ ತ್ಯಾಗಮಯ ಜೀವನಶೈಲಿ ಮತ್ತು ಅಪಾರ ಕರುಣೆಯ ಕಥೆಗಳನ್ನು ಕೇಳುತ್ತಲೇ ಬೆಳೆದಿದ್ದಳು. ಅವಳ ಹೃದಯದಲ್ಲಿ ಶಿವನಿಗಿದ್ದ ಪ್ರೇಮವು ಹಿಮಾಲಯದ ಮಡಲಲ್ಲಿರುವ ಗಂಗೆಯಷ್ಟೇ ಪವಿತ್ರವಾಗಿತ್ತು. ಸಮಯ ಬಂದಾಗ ಸತಿಯು ಸ್ವಯಂವರದಲ್ಲಿ ಮಹಾದೇವನನ್ನು ತನ್ನ ಪತಿಯಾಗಿ ಆರಿಸಿಕೊಂಡಳು. ಈ ನಿರ್ಧಾರವು ಪ್ರೇಮ ಮತ್ತು ಭಕ್ತಿಯ ಸಂಕೇತವಾಗಿತ್ತು. ಆದರೆ ದಕ್ಷನಿಗೆ ಇದು ಘೋರ ಅಪಮಾನವಾಗಿ ಕಂಡಿತು. ಅವನ ದೃಷ್ಟಿಯಲ್ಲಿ ಶಿವನು ಯಾವುದೇ ಯೋಗ್ಯವರನಾಗಿರಲಿಲ್ಲ. ಹುಲಿಚರ್ಮವನ್ನೂ ಧರಿಸುವ, ಭಸ್ಮವನ್ನು ಬಳಿದುಕೊಳ್ಳುವ, ಸ್ಮಶಾನದಲ್ಲಿ ವಾಸಿಸುವ ಒಬ್ಬ ಯೋಗಿ ಅವನು ತನ್ನ ರಾಜಕುಮಾರಿಗೆ ಹೇಗೆ ತಾನೇ ಯೋಗ್ಯನಾಗಬಲ್ಲ? ಸತಿಯ ವಿವಾಹವು ಮಹಾದೇವನೊಂದಿಗೆ ಆಯಿತು. ಆದರೆ ದಕ್ಷನ ಹೃದಯವು ವಿಷದಿಂದ ತುಂಬಿಹೋಗಿತ್ತು. ಅವನು ಪದೇ ಪದೇ ಯೋಚಿಸುತ್ತಿದ್ದ, ಈ ಸೃಷ್ಟಿಯ ಪಾಲಕ ನಾನಾಗಿದ್ದರೂ ನನ್ನದೇ ಮಗಳು ರಾಜವೈಭವದ ಜೀವನವನ್ನು ತೊರೆದು ಸ್ಮಶಾನಗಳಲ್ಲಿ ಅಲೆಯುವ ಆ ತಪಸ್ವಿಯನ್ನು ಆರಿಸಿಕೊಂಡಳಲ್ಲ. ಈ ಅಪಮಾನವು ಅವನ ನರನರಗಳಲ್ಲೂ ಬೆಂಕಿಯಾಗಿ ಓಡುತ್ತಿತ್ತು. ಕ್ರಮೇಣ ಅವನ ಈ ಕ್ರೋಧವು ಶಿವನ ಮೇಲಿನ ತಿರಸ್ಕಾರವಾಗಿ ಬದಲಾಯಿತು ಮತ್ತು ತಿರಸ್ಕಾರವು ಅವಮಾನವಾಗಿ ರೂಪಾಂತರಗೊಂಡಿತು. ಸಮಯ ಕಳೆಯುತ್ತಾ ಹೋಯಿತು. ಒಂದು ದಿನ ದಕ್ಷ ಪ್ರಜಾಪತಿಯು ತನ್ನ ಸತ್ತೆ ಮತ್ತು ಪ್ರತಿಷ್ಠೆಯನ್ನು ಪ್ರದರ್ಶಿಸಲು ಒಂದು ಭವ್ಯವಾದ ಮಹಾಯಜ್ಞವನ್ನು ಆಯೋಜಿಸಿದನು. ಇದು ಸಾಮಾನ್ಯ ಯಜ್ಞವಾಗಿರಲಿಲ್ಲ. ಬಂಗಾರದ ಕಂಬಗಳಿಂದ ಅಲಂಕೃತಗೊಂಡ ವಿಶಾಲ ಯಜ್ಞ ಮಂಟಪ, ಅದರ ಸುತ್ತಲೂ ಸುಗಂಧಿತ ಹವನ ಕುಂಡಗಳಿಂದ ಹೊರಹೊಮ್ಮುತ್ತಿದ್ದ ಧೂಮದ ಅಲೆಗಳು ಆಕಾಶದತ್ತ ಚಿಮ್ಮುತ್ತಿದ್ದವು. ದೇವತೆಗಳ ರಥಯಾತ್ರೆಗಳು, ಆಕಾಶದಲ್ಲಿ ಮೊಳಗುತ್ತಿದ್ದ ಶಂಖನಾದಗಳು, ವೇದ ಮಂತ್ರಗಳ ಘೋಷ ಮತ್ತು 4 ದಿಕ್ಕುಗಳಲ್ಲಿ ಹರಡಿದ್ದ ರತ್ನಖಚಿತ ಅಲಂಕಾರಗಳು ಇಂದ್ರಲೋಕವೇ ಭೂಮಿಗೆ ಇಳಿದು ಬಂದಂತೆ ಭಾಸವಾಗುತ್ತಿತ್ತು. ದಕ್ಷನು 3 ಲೋಕಗಳ ದೇವತೆಗಳು, ಋಷಿಗಳು, ಮುನಿಗಳು, ಗಂಧರ್ವರು ಮತ್ತು ಅಪ್ಸರೆಯರನ್ನು ಗೌರವಪೂರ್ವಕವಾಗಿ ಆಹ್ವಾನಿಸಿದನು. ಎಲ್ಲರೂ ಬಂದರು, ಆದರೆ ಒಬ್ಬನನ್ನೂ ಹೊರತುಪಡಿಸಿ ಮಹಾದೇವ ಆಹ್ವಾನ ಪತ್ರಿಕೆಯಲ್ಲಿ ಅವನ ಹೆಸರೂ ಇರಲಿಲ್ಲ. ಯಜ್ಞದಲ್ಲಿ ಅವನಿಗಾಗಿ ಯಾವುದೇ ಆಸನವನ್ನೂ ಇರಿಸಿರಲಿಲ್ಲ. ಅಷ್ಟೇ ಅಲ್ಲದೆ ದಕ್ಷನು ತನ್ನ ಮಗಳಾದ ಸತಿಗೂ ಯಾವುದೇ ವಿಶೇಷ ಗೌರವ ಸಿಗದಂತೆ ನೋಡಿಕೊಂಡಿದ್ದನು. ದೇವತೆಗಳು ಮತ್ತು ಅಪ್ಸರೆಯರ ಮುಖದಿಂದ ಈ ಮಹಾಯಜ್ಞದ ಚರ್ಚೆಯನ್ನು ಕೇಳಿದಾಗ ಅವಳ ಮನಸ್ಸಿನಲ್ಲಿ ಭಾವನೆಗಳ ಸಾಗರವೇ ಉಕ್ಕಿ ಹರಿಯಿತು. ಒಂದು ಕಡೆ ತಂದೆಯ ಮೇಲಿನ ಮಗಳ ಸ್ವಾಭಾವಿಕ ಪ್ರೇಮವಾದರೆ ಮತ್ತೊಂದು ಕಡೆ ಪತಿಯ ಮೇಲಿನ ಶ್ರದ್ಧೆ ಮತ್ತು ನಿಷ್ಠೆ. ಅವಳು ಮೌನವಾಗಿ ಕೈಲಾಸದ ಅಂಗಳದಲ್ಲಿ ನಿಂತಿದ್ದಳು, ಆದರೆ ಅವಳ ಕಣ್ಣುಗಳು ಪದೇ ಪದೇ ದೂರದ ಹಾರಿಜಂಟಿನತ್ತ ದೃಷ್ಟಿ ನೆಡುತ್ತಿದ್ದವು. ಆ ಯಜ್ಞದ ಧ್ವನಿಯೂ ಅವಳ ಒಳಗಿನವರೆಗೂ ತಲುಪುತ್ತಿರುವಂತೆ ಭಾಸವಾಗುತ್ತಿತ್ತು. ಒಂದು ದಿನ ಅವಳು ಮಹಾದೇವನ ಮುಂದೆ ಬಂದು ಮೆಲ್ಲನೆ ಹೇಳಿದಳು, ಸ್ವಾಮಿ, ಇದು ನನ್ನ ತಂದೆಯ ಯಜ್ಞ. ನಮಗೆ ಆಹ್ವಾನ ಕಳುಹಿಸದೇ ಇದ್ದರೂ ಮಗಳಿಗೆ ತನ್ನ ತಂದೆಯ ಮನೆಗೆ ಹೋಗುವ ಹಕ್ಕಿಲ್ಲವೇ? ಮಹಾದೇವನು ತನ್ನ ಶಾಂತ ಮತ್ತು ಆಳವಾದ ಕಣ್ಣುಗಳಿಂದ ಸತಿಯನ್ನು ನೋಡಿದನು. ಸತಿ, ಎಲ್ಲಿ ನಿನ್ನ ಪತಿಗೆ ತಿರಸ್ಕಾರವಾಗುತ್ತದೆಯೋ, ಎಲ್ಲಿ ಶಿವನಿಗೆ ಅಪಮಾನವಾಗುತ್ತದೆಯೋ ಅಲ್ಲಿಗೆ ಹೋಗುವುದು ಉರಿಯುವ ಬೆಂಕಿಗೆ ಧುಮುಕುವುದಕ್ಕೆ ಸಮಾನ. ಅವರ ವಾಣಿಯಲ್ಲಿ ಪ್ರೇಮವೂ ಇತ್ತು ಮತ್ತು ಎಚ್ಚರಿಕೆಯೂ ಇತ್ತು. ಗಾಳಿಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ಸ್ವಯಂ ಕೈಲಾಸದ ಶಿಖರಗಳು ಈ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿರುವಂತೆ ತೋರುತ್ತಿತ್ತು. ಆದರೆ ಸತಿಯ ಮನಸ್ಸು ತಡೆಗೋಡೆಗಳನ್ನು ಮುರಿದು ಹರಿಯಲು ಸಿದ್ಧವಾಗಿದ್ದ ಅಶಾಂತ ನದಿಯಂತಿತ್ತು. ಸ್ವಾಮಿ, ನಾನು ಕೇವಲ ಒಬ್ಬ ಮಗಳಾಗಿ ಹೋಗುತ್ತೇನೆ. ನನ್ನ ಹೋಗುವಿಕೆ ಯಾವುದೇ ವಿವಾದಕ್ಕೆ ಕಾರಣವಾಗುವುದಿಲ್ಲ. ಮಹಾದೇವನು ಮತ್ತೊಮ್ಮೆ ಅವಳಿಗೆ ತಿಳಿಹೇಳಲು ಪ್ರಯತ್ನಿಸಿದನು. ಆದರೆ ಸತಿಯ ಹೃದಯವು ಒಪ್ಪಲಿಲ್ಲ. ಕೊನೆಗೆ ಸತಿಯು ತನ್ನ ನಿರ್ಧಾರವನ್ನು ಪ್ರಕಟಿಸಿದಳು, ನೀವು ಬರದಿದ್ದರೆ ನಾನು ಒಂಟಿಯಾಗಿಯೇ ಹೋಗುತ್ತೇನೆ. ಅವಳ ಮಾತುಗಳಲ್ಲಿ ದೃಢತೆಯಿತ್ತು, ಆದರೆ ಕಣ್ಣುಗಳಲ್ಲಿ ಒಂದು ರೀತಿಯ ಅಜ್ಞಾತ ಭಯವೂ ಇತ್ತು. ಅವಳು ಸರಳವಾದ ಆದರೆ ಸಭ್ಯವಾದ ವಸ್ತ್ರಗಳನ್ನು ಧರಿಸಿದಳು. ಮುಡಿಯಲ್ಲಿ ಹೂ ಮುಡಿದು, ಯಾವುದೇ ಸಖಿಯರಿಲ್ಲದೆ
ಯಜ್ಞದ ಹಾದಿಯಲ್ಲಿ ಹೆಜ್ಜೆ ಹಾಕಿದಳು. ಕೈಲಾಸದ ಮಂಜಿನ ತಂಗಾಳಿಯು ಅವಳನ್ನು ತಡೆಯಲು ಯತ್ನಿಸುತ್ತಿರುವಂತಿತ್ತು. ಆದರೆ ಸತಿಯ ಹೆಜ್ಜೆಗಳು ನಿಲ್ಲಲಿಲ್ಲ. ಪ್ರತಿ ಹೆಜ್ಜೆಯೊಂದಿಗೂ ಅವಳಿಗೆ ಒಂದು ಅರಿವಾಗುತ್ತಿತ್ತು. ಈ ಯಾತ್ರೆಯ ಅಂತ್ಯವು ಬಹುಶಃ ಅವಳ ಜೀವನದ ಅತ್ಯಂತ ಕಠಿಣ ತಿರುವಾಗಿರಬಹುದು. ಬಂಗಾರದ ಕಂಬಗಳ ಮೇಲೆ ಕೆತ್ತಿದ ರತ್ನಗಳು, ಆಕಾಶದಲ್ಲಿ ಮೊಳಗುತ್ತಿರುವ ಶಂಖ ಮತ್ತು ಢೋಲು ನಗಾರಿಗಳ ಸದ್ದು, ವೈದಿಕ ಮಂತ್ರಗಳ ಅಲೆಗಳು ಅಗ್ನಿಕುಂಡದಿಂದ ಏಳುತ್ತಿದ್ದ ಹೊಗೆಯೊಂದಿಗೆ ಆಕಾಶವನ್ನು ಮುಟ್ಟುತ್ತಿದ್ದವು. ದೇವತೆಗಳ ರಥಗಳು ಮಂಟಪದ ಸುತ್ತಲೂ ಸಾಲಾಗಿ ನಿಂತಿದ್ದವು. ಅಪ್ಸರೆಯರು ಬಂಗಾರದ ಪಾತ್ರೆಗಳಲ್ಲಿ ಪುಷ್ಪ ಮತ್ತು ಅರ್ಘ್ಯವನ್ನು ಹಿಡಿದು ನಿಂತಿದ್ದರು. ಋಷಿಮುನಿಗಳು ತಮ್ಮ ಆಸನಗಳಲ್ಲಿ ಗಂಭೀರವಾಗಿ ಕುಳಿತಿದ್ದರು. ಆದರೆ ಈ ಭವ್ಯತೆಯ ನಡುವೆ ಒಂದು ಅದೃಶ್ಯ ತಣ್ಣನೆಯ ವಿಷವು ಹರಿಯುತ್ತಿತ್ತು. ಸತಿಯನ್ನು ಯಾರು ನೋಡಿದರೂ ಅವರ ಕಣ್ಣುಗಳಲ್ಲಿ ಗೌರವವಿರಲಿಲ್ಲ. ಬದಲಿಗೆ ಮೌನ ನಿರ್ಲಕ್ಷ್ಯ ಎದ್ದು ಕಾಣುತ್ತಿತ್ತು. ಯಜ್ಞಸ್ಥಳದಲ್ಲಿದ್ದ ಪ್ರತಿಯೊಬ್ಬ ಜೀವಿಯೂ ಬಲ್ಲವರಾಗಿದ್ದರು. ಇಲ್ಲಿ ಮಹಾದೇವನಿಗೆ ಯಾವುದೇ ಸ್ಥಾನವಿಲ್ಲ ಎಂದು. ಸತಿಯು ಮಂಟಪ ಪ್ರವೇಶಿಸುತ್ತಿದ್ದಂತೆ ದಕ್ಷನ ಕಣ್ಣುಗಳು ಅವಳತ್ತ ತಿರುಗಿದವು. ಆದರೆ ಅದರಲ್ಲಿ ತಂದೆಯ ಪ್ರೀತಿಯಾಗಲಿ ಆಪ್ತತೆಯಾಗಲಿ ಇರಲಿಲ್ಲ. ಕೇವಲ ಅಹಂಕಾರ ಮತ್ತು ತಿರಸ್ಕಾರ ತುಂಬಿತ್ತು. ಅವನು ತನ್ನ ಮಗಳನ್ನು ಸ್ವಾಗತಿಸಲೂ ಇಲ್ಲ, ಆಶೀರ್ವದಿಸಲೂ ಇಲ್ಲ. ಬದಲಿಗೆ ಎಲ್ಲರ ಸಮ್ಮುಖದಲ್ಲಿ ಕಠೋರ ಸ್ವರದಲ್ಲಿ ಹೇಳಿದನು, ನಮ್ಮ ಈ ಪವಿತ್ರ ಯಜ್ಞದಲ್ಲಿ ಆ ಅಗ್ನಿಹೋತ್ರಕ್ಕೆ ಅಯೋಗ್ಯನಾದ ಭಸ್ಮಧಾರಿ ವನವಾಸಿಗೆ ಯಾವುದೇ ಸ್ಥಾನವಿಲ್ಲ. ಸ್ಮಶಾನಗಳಲ್ಲಿ ಅಲೆಯುವ ಯೋಗಿಗೆ ದೇವತೆಗಳ ನಡುವೆ ಕುಳಿತುಕೊಳ್ಳುವ ಅಧಿಕಾರವಿಲ್ಲ. ಅವನ ಮಾತುಗಳು ಸಿಡಿಲಿನಂತೆ ಅಪ್ಪಳಿಸಿದವು. ದೇವತೆಗಳು ಮೌನವಾಗುಳಿದರು. ಋಷಿಮುನಿಗಳು ತಲೆತಗ್ಗಿಸಿ ಕುಳಿತರು. ಯಾರೊಬ್ಬರೂ ಮುಂದೆ ಬಂದು ಈ ಅಪಮಾನವನ್ನು ತಡೆಯುವ ಸಾಹಸ ಮಾಡಲಿಲ್ಲ. ಏಕೆಂದರೆ ಇದು ಶಿವನ ಅಪಮಾನವಾಗಿತ್ತು ಮತ್ತು ದಕ್ಷ ಪ್ರಜಾಪತಿಯ ಕೋಪವು ಊಹಿಸಲು ಅಸಾಧ್ಯವಾಗಿತ್ತು. ಈ ಮಾತುಗಳು ಸತಿಯ ಹೃದಯವನ್ನು ಸುಟ್ಟು ಭಸ್ಮ ಮಾಡಿದವು. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಬಂದವು. ಆದರೆ ಆ ಕಣ್ಣೀರಿನಲ್ಲಿ ಈಗ ಕೇವಲ ನೋವಿರಲಿಲ್ಲ, ತೀವ್ರವಾದ ಬೆಂಕಿಯಿತ್ತು. ನಡುಗುವ ಧ್ವನಿಯಲ್ಲಿ ಅವಳು ಹೇಳಿದಳು, ಇಂದಿನಿಂದ ನನ್ನ ತಂದೆಯೊಂದಿಗೆ ನನಗಿರುವ ಎಲ್ಲಾ ಸಂಬಂಧಗಳು ಮುಗಿದವು. ನನ್ನ ತಂದೆಯ ರಕ್ತದಿಂದ ಮಾಡಲ್ಪಟ್ಟ ಈ ದೇಹಕ್ಕೂ ಇನ್ನು ಯಾವುದೇ ಅಸ್ತಿತ್ವವಿರುವುದಿಲ್ಲ. ಯಜ್ಞ ಮಂಟಪದಲ್ಲಿ ನಿಶ್ಶಬ್ದ ಆವರಿಸಿತು. ದೇವತೆಗಳ ಉಸಿರು ನಿಂತಂತಾಯಿತು. ಅಗ್ನಿಕುಂಡದ ಜ್ವಾಲೆಗಳು ಸ್ತಬ್ಧಗೊಂಡವು. ಸತಿಯು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಅವಳ ಮುಖವು ಹಠಾತ್ತನೆ ತೇಜಸ್ವಿಯಾಗಿ ಹೊಳೆಯಿತು. ಒಳಗಿನಿಂದ ಸೂರ್ಯನೇ ಪ್ರಕಟವಾಗುತ್ತಿರುವಂತೆ ತೋರಿತು. ಅವಳ ಸುತ್ತಲೂ ಅದೃಶ್ಯ ಶಕ್ತಿಯ ಚಕ್ರವೊಂದು ಸುತ್ತಲಾರಂಭಿಸಿತು. ಅದುವೇ ಅವಳ ಯೋಗಾಗ್ನಿಯಾಗಿತ್ತು. ಒಂದು ಕ್ಷಣದಲ್ಲಿ ಅಗ್ನಿಕುಂಡದ ಜ್ವಾಲೆಗಳು ಅವಳತ್ತ ಕಾನ್ಫಿಗರೇಷನ್ಲಿದವು ಮತ್ತು ಮುಂದಿನ ಕ್ಷಣದಲ್ಲೇ ಸತಿಯು ತನ್ನನ್ನು ಆ ಅಗ್ನಿಗೆ ಸಮರ್ಪಿಸಿಕೊಂಡಳು. ಇದು ಸಾಮಾನ್ಯ ದಹನವಾಗಿರಲಿಲ್ಲ. ಇದು ಒಬ್ಬ ದೇವತೆಯು ತನ್ನ ಸ್ವಾಭಿಮಾನದ ರಕ್ಷಣೆಗಾಗಿ ಮಾಡಿದ ಅಂತಿಮ ದೇಹತ್ಯಾಗವಾಗಿತ್ತು. ಇಡೀ ಯಜ್ಞ ಮಂಟಪ ಮೂಕವಾಯಿತು. ಕೈಲಾಸ ಪರ್ವತದ ಹಿಂಭರಿತ ಶಿಖರಗಳ ಮೇಲೆ ಆ ಸಮಯದಲ್ಲಿ ಆಳವಾದ ಶಾಂತಿಯಿತ್ತು. ಮಹಾದೇವನು ಸಮಾಧಿಯಲ್ಲಿ ಲೀನನಾಗಿದ್ದನು. ಕಣ್ಣುಗಳು ಮುಚ್ಚಿದ್ದವು. ಉಸಿರಾಟ ಸ್ಥಿರವಾಗಿತ್ತು ಮತ್ತು ಸುತ್ತಲೂ ಕೇವಲ ಹಿಮದ ಗಾಳಿಯ ಸಂಗೀತವಿತ್ತು. ಆದರೆ ಹಠಾತ್ತನೆ ಆಕಾಶದಿಂದ ಒಂದು ಅಶುಭ ತರಂಗವೂ ಇಳಿದುಬಂತು. ದಕ್ಷಿಣ ಯಜ್ಞದಲ್ಲಿ ನಡೆದ ಘಟನೆಯ ಸುದ್ದಿ, ಸತಿಯ ಅಪಮಾನ ಮತ್ತು ಅವಳ ದೇಹತ್ಯಾಗ. ಈ ಮಾತುಗಳು ಮಹಾದೇವನ ಕಿವಿಗಳಿಗೆ ಬೀಳಲಿಲ್ಲ. ನೇರವಾಗಿ ಅವನ ಹೃದಯ ಮತ್ತು ಆತ್ಮವನ್ನು ತಲುಪಿದವು. ಅವನ ದೇಹವು ಸ್ಥಿರವಾಗಿತ್ತು. ಆದರೆ ಒಳಗಿನಿಂದ ಒಂದು ಅಪಾರ ಗರ್ಜನೆ ಏಳಲಾರಂಭಿಸಿ. ಮಹಾದೇವನು ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರೆದನು. ಅವನ ತೃತೀಯ ನೇತ್ರವು ದಗದಗಿಸಲು ತೊಡಗಿತು. ಅದರಲ್ಲಿ ಸಹಸ್ರಾರು ಸೂರ್ಯರು ಅಡಗಿರುವಂತೆ ಭಾಸವಾಯಿತು. ಅವನ ಜಟೆಯಿಂದ ಬೆಂಕಿಯ ಜ್ವಾಲೆಗಳು ಎದ್ದವು ಮತ್ತು ಗಾಳಿಯಲ್ಲಿ ಉರಿಯುವ ಬೂದಿಯ ಕಣಗಳು ಹಾರಾಡಲಾರಂಭಿಸಿದವು. ಕೈಲಾಸದ ಶಿಖರಗಳು ನಡುಗಿದವು. ಹಿಮದ ಬಂಡೆಗಳು ಬಿರುಕು ಬಿಟ್ಟವು. ಆಕಾಶದಲ್ಲಿ ಗುಡುಗು ಮೊಳಗಲಾರಂಭಿಸಿತು. ಸ್ವಯಂ ಇಂದ್ರನೂ ಭಯಭೀತನಾಗುವಂತೆ ಮಹಾದೇವನು ತನ್ನ ಎರಡೂ ಕೈಗಳಿಂದ ಜಟಾಮುಕುಟವನ್ನು ಬಿಚ್ಚಿ ಅದನ್ನು ಪ್ರಚಂಡ ಶಕ್ತಿಯಿಂದ ಭೂಮಿಗೆ ಬಡಿದನು. ಈ ಪ್ರಹಾರವು ಯಾವುದೇ ಸಾಮಾನ್ಯ ಶಕ್ತಿಯದ್ದಾಗಿರಲಿಲ್ಲ. ಬದಲಿಗೆ ವಿನಾಶದ ದೇವತೆಯ ತೀವ್ರ ಕೋಪವಾಗಿತ್ತು. ಭೂಮಿ ಸೀಳಿತು. ಆಕಾಶ ರಕ್ತವರ್ಣಕ್ಕೆ ತಿರುಗಿತು ಮತ್ತು ಅದೇ ಸ್ಥಳದಿಂದ ಬೆಂಕಿ, ಧೂಳು ಮತ್ತು ಮಹಾಪ್ರಳಯದ ಗರ್ಜನೆಯ ಭೀಕರ ಸುಂಟರಗಾಳಿಯೊಂದು ಎದ್ದಿತು. ಆ ಸುಂಟರಗಾಳಿಯ ಒಳಗಿನಿಂದ ಒಂದು ಆಕೃತಿಯು ರೂಪ ತಳೆಯಲಾರಂಭಿಸಿತು. ಮೊದಲು ಕೇವಲ ಬೆಂಕಿ, ನಂತರ ಅದರಲ್ಲಿ ಸುತ್ತುವರಿದಿದ್ದ ಒಬ್ಬ ದೈತ್ಯಾಕಾರದ ಭಯಾನಕ ಯೋಧ ಪ್ರಕಟನಾದನು. ಅವನ ಎತ್ತರ ಪರ್ವತದಷ್ಟಿತ್ತು ಮತ್ತು ಕಣ್ಣುಗಳು ಉರಿಯುವ ಕೆಂಡದಂತಿದ್ದವು. ಅವನ ಜಟೆಗಳು ಗಾಳಿಯಲ್ಲಿ ಜ್ವಾಲೆಗಳಂತೆ ಹಾರಾಡುತ್ತಿದ್ದವು. ಭುಜಗಳು ವಜ್ರದಂತೆ ಸುದೃಢವಾಗಿದ್ದವು ಮತ್ತು ದೇಹದ ಮೇಲೆ ರಕ್ತವರ್ಣದ ಕವಚವಿತ್ತು. ಕೈಯಲ್ಲಿ ಅವನು ಅಜೇಯವಾದ ಕತ್ತಿಯನ್ನು ಹಿಡಿದಿದ್ದನು. ಅದು ಮೇಲಕ್ಕೆದ್ದ ತಕ್ಷಣ ಅದರ ಅಂಚಿನಿಂದ ಮಿಂಚಿನ ಗೆರೆಗಳು ಹೊರಹೊಮ್ಮುತ್ತಿದ್ದವು. ಮಹಾದೇವನ ವಾಣಿ ಮೊಳಗಿತು, ವೀರಭದ್ರ, ಹೋಗು, ಆ ಯಜ್ಞವನ್ನು ಧ್ವಂಸ ಮಾಡು. ದಕ್ಷನ ಅಹಂಕಾರವನ್ನು ಸುಟ್ಟು ಭಸ್ಮ ಮಾಡು. ಮತ್ತು ಯಾರು ಈ ಅನ್ಯಾಯಕ್ಕೆ ಸಾಕ್ಷಿಯಾಗಿದ್ದಾರೋ, ಯಾರು ಈ ಅಪರಾಧವನ್ನೂ ನೋಡಿಯೂ ಮೌನವಾಗಿದ್ದಾರೋ, ಅವರೆಲ್ಲರಿಗೂ ಅವರವರ ಪಾಪದ ಫಲವನ್ನೂ ನೀಡು. ಇಂದು ಯಾವುದೇ ಕ್ಷಮೆಯಿಲ್ಲ, ಕೇವಲ ನ್ಯಾಯ ಮತ್ತು ವಿನಾಶ. ವೀರಭದ್ರನು ತನ್ನ ತಲೆಯನ್ನು ಬಾಗಿಸಿ 3 ಲೋಕಗಳನ್ನು ನಡುಗಿಸುವಂತೆ ಗರ್ಜಿಸಿದನು. ಮಹಾದೇವನ ಈ ಆದೇಶವನ್ನು ಕೇಳಿದ ತಕ್ಷಣ ವೀರಭದ್ರನು ತಲೆಬಾಗಿಸಿದನು. ಸ್ವಯಂ ಕಾಲನೇ ಮೃತ್ಯುವಿಗೆ ಪ್ರಣಾಮ ಮಾಡಿದಂತೆ ತೋರಿತು.
ನಂತರ ಅವನು ಕೈಲಾಸದ ಹಿಮದ ಶಿಖರಗಳನ್ನು ನಡುಗಿಸುವಂತಹ ಭೀಕರ ಗರ್ಜನೆ ಮಾಡಿದನು. ಅವನ ಗರ್ಜನೆಯಲ್ಲಿ ಮಹಾದೇವನ ಕ್ರೋಧ, ಸತಿಯ ವೇದನೆ ಮತ್ತು ನ್ಯಾಯದ ಜ್ವಾಲೆ ಮೂರೂ ಒಂದಾಗಿ ಮೊಳಗುತ್ತಿದ್ದವು. ಮುಂದಿನ ಕ್ಷಣದಲ್ಲೇ ವೀರಭದ್ರನು ಆಕಾಶವನ್ನು ಸೀಳಿಕೊಂಡು ಯಜ್ಞಸ್ಥಳದತ್ತ ಧಾವಿಸಿದನು. ಅವನ ಹಿಂದೆ ಕೇವಲ ಉರಿಯುವ ಗಾಳಿ, ಬೂದಿಯ ಸುಂಟರಗಾಳಿ ಮತ್ತು ವಿನಾಶದ ಹೆಜ್ಜೆಗುರುತುಗಳು ಮಾತ್ರ ಉಳಿದವು. ರಕ್ತದಂತೆ ಕೆಂಪಾಗಿದ್ದ ಆಕಾಶವನ್ನು ಸೀಳುತ್ತಾ ವೀರಭದ್ರನು ಯಜ್ಞಸ್ಥಳಕ್ಕೆ ಇಳಿದನು. ಆದರೆ ಅವನು ಒಬ್ಬನೇ ಆಗಿರಲಿಲ್ಲ. ಅವನ ಹಿಂದೆ ಮಹಾದೇವನ ಪ್ರಚಂಡ ಸೇನೆಯಿತ್ತು. ಭೂತ, ಪ್ರೇತ, ಗಣ್, ಪಿಶಾಚಿ, ಕಂಕಾಲ ಯೋಧರು ಮತ್ತು ರಕ್ತಪಿಪಾಸು ಮಾತೃಕೆಯರಿದ್ದರು. ಭೂಮಿಯವರ ಗರ್ಜನೆಗೆ ನಡುಗಿತು. ಆಕಾಶದಲ್ಲಿ ಮಿಂಚಿನ ಗೆರೆಗಳು ಮೂಡಿದವು. ಈ ದೈತ್ಯಾಕಾರದ ಶಕ್ತಿಯು ಯಜ್ಞ ಮಂಟಪವನ್ನು ತಲುಪಿದ ತಕ್ಷಣ ಅಗ್ನಿಯ ಜ್ವಾಲೆಗಳು ಭಯದಿಂದ ನಡುಗಿದವು. ದೇವತೆಗಳ ರಥಗಳು ಗಾಳಿಯಲ್ಲಿ ಉರುಳಿ ಬಿದ್ದವು. ಪುಷ್ಪಮಾಲೆಗಳು ಧೂಳೀಪಟವಾದವು. ಅಲ್ಲಿಯವರೆಗೆ ವೇದ ಮಂತ್ರಗಳನ್ನು ಜಪಿಸುತ್ತಿದ್ದ ಋಷಿಮುನಿಗಳು ಆತಂಕದಿಂದ ತಮ್ಮ ಆಸನಗಳನ್ನು ಬಿಟ್ಟು ಓಡಿಹೋದರು. ವೀರಭದ್ರನು ತನ್ನ ವಿಶಾಲ ಪಾದಗಳಿಂದ ಯಜ್ಞವೇದಿಯನ್ನು ತುಳಿದು ಹಾಕಿದನು. ಚಿನ್ನದ ಕಂಬಗಳು ಪುಡಿಯಾದವು. ಅವನ ಕುಂಡಗಳು ಚೆಲ್ಲಾಪಿಲ್ಲಿಯಾದವು ಮತ್ತು ಪವಿತ್ರವಾದ ತುಪ್ಪವು ಜ್ವಾಲೆಗಳಲ್ಲಿ ಧಗಧಗಿಸಿತು. ಅವನ ಒಂದು ಪ್ರಹಾರವು ಇಂದ್ರನ ಕೈಯಿಂದ ವಜ್ರಾಯುಧವನ್ನು ಕಸಿದುಕೊಂಡಿತು. ವರುಣನ ಶಂಖ ಒಡೆಯಿತು. ಅಗ್ನಿದೇವನ ಜ್ವಾಲೆಗಳು ಮಂಕಾದವು ಮತ್ತು ಯಮನ ಎಮ್ಮೆಯು ಭಯದಿಂದ ಹಿಂದೆ ಸರಿಯಲು ಯತ್ನಿಸಿತು. ಸ್ವಲ್ಪ ಸಮಯದ ಮುನ್ನ ಹೆಮ್ಮೆಯಿಂದ ನಿಂತಿದ್ದ ದಕ್ಷನ ಅಂಗರಕ್ಷಕರು ಒಬ್ಬೊಬ್ಬರಾಗಿ ವೀರಭದ್ರ ಮತ್ತು ಅವನ ಸೇನೆಯ ಮುಂದೆ ಧರೆಗುರುಳಿದರು. ಕೆಲವರು ಕತ್ತಿಯಿಂದ, ಇನ್ನು ಕೆಲವರು ಚೂಪಾದ ತ್ರಿಶೂಲಗಳಿಂದ ಮತ್ತು ಕೆಲವರು ಮಾತೃಕೆಯರ ಉಗುರುಗಳಿಂದ ಸೀಳಲ್ಪಟ್ಟರು. ಕೊನೆಗೆ ರಣಭೂಮಿಯ ಮಧ್ಯದಲ್ಲಿ ವೀರಭದ್ರ ಮತ್ತು ದಕ್ಷ ಮುಖಾಮುಖಿಯಾದರು. ದಕ್ಷನ ಮುಖದಿಂದ ಎಲ್ಲಾ ಹೆಮ್ಮೆ, ಅಹಂಕಾರ ಮತ್ತು ತಿರಸ್ಕಾರಗಳು ಮಾಯವಾಗಿದ್ದವು. ಅಲ್ಲಿ ಉಳಿದಿದ್ದು ಕೇವಲ ಭಯ ಮಾತ್ರ. ತಾನು ಯಾವ ಶಕ್ತಿಯನ್ನು ಅವಮಾನಿಸಿದನೋ ಆ ಶಕ್ತಿಯು ತ್ರಿಲೋಕನಾಥನ ಕ್ರೋಧವಾಗಿತ್ತು ಎಂಬ ಅರಿವು ಮೊದಲ ಬಾರಿಗೆ ಅವನ ಕಣ್ಣುಗಳಲ್ಲಿ ಮೂಡಿತು. ವೀರಭದ್ರನು ದಕ್ಷನ ಕತ್ತನ್ನು ಒಂದು ನಿರ್ಜೀವ ವಸ್ತುವಿನಂತೆ ಕೈಯಲ್ಲಿ ಹಿಡಿದುಕೊಂಡನು. ಮುಂದಿನ ಕ್ಷಣದಲ್ಲೇ ಅವನ ಕತ್ತಿ ಆಕಾಶದಲ್ಲಿ ಮಿಂಚಿ ಸಿಡಿಲಿನಂತೆ ಕೆಳಗೆ ಬಿತ್ತು. ದಕ್ಷನ ತಲೆಯು ದೇಹದಿಂದ ಬೇರ್ಪಟ್ಟು ಯಜ್ಞದ ಬೂದಿಯಲ್ಲಿ ಉರುಳಿತು. ಯಜ್ಞಸ್ಥಳದಲ್ಲಿ ಈಗ ಯಾವುದೇ ಮಂತ್ರಘೋಷವಿರಲಿಲ್ಲ. ಕೇವಲ ದಗದಗಿಸುವ ಜ್ವಾಲೆಗಳ ಸದ್ದು ಮತ್ತು ಬೂದಿಯಿಂದ ತುಂಬಿದ ಗಾಳಿಯ ಸೀಳುನೋಟ ಮಾತ್ರ ಇತ್ತು. ವೀರಭದ್ರನು ಆಕಾಶದತ್ತ ನೋಡಿದನು. ತನ್ನ ಸ್ವಾಮಿಗೆ ಸಂದೇಶ ನೀಡುವಂತೆ ಕಾರ್ಯ ಪೂರ್ಣಗೊಂಡಿತು ಪ್ರಭು. ಮತ್ತು ನಂತರ ಅವನು ಹಾಗೂ ಅವನ ಪ್ರಚಂಡ ಸೇನೆ ಹೊಗೆಯ ಸುಂಟರಗಾಳಿಯಲ್ಲಿ ಮಾಯವಾದರು. ಹಿಂದೆ ಕೇವಲ ವಿನಾಶದ ಮೌನವನ್ನು ಬಿಟ್ಟು ಹೋದರು. ಯಜ್ಞಸ್ಥಳವು ಬೂದಿಯಿಂದ ಮುಚ್ಚಿಹೋಗಿತ್ತು. ಗಾಳಿಯಲ್ಲಿ ಇನ್ನೂ ಉರಿಯುತ್ತಿರುವ ತುಪ್ಪದ ವಾಸನೆ ಮತ್ತು ಹೊಗೆಯ ಭಾರ ತೇಲುತ್ತಿತ್ತು. ಸ್ವಲ್ಪ ಸಮಯದ ಮುನ್ನ ಮಹಾಪ್ರಳಯವನ್ನು ಕಣ್ಣಾರೆ ಕಂಡಿದ್ದ ದೇವತೆಗಳು, ಋಷಿಗಳು ಮತ್ತು ಸಮಸ್ತ ಯಜ್ಞ ಸಾಕ್ಷಿಗಳು ಈಗ ಮಹಾದೇವನ ಮುಂದೆ ತಲೆಬಾಗಿ ನಿಂತಿದ್ದರು. ಇಂದ್ರನು ಮುಂದೆ ಬಂದು ಹೇಳಿದನು, ಪ್ರಭು, ದಕ್ಷನು ನಿಮ್ಮ ಶತ್ರುವಾಗಿರಲಿಲ್ಲ. ಅವನು ಕೇವಲ ತನ್ನ ಅಹಂಕಾರದ ಕೈದಿಯಾಗಿದ್ದನು. ಅವನ ತಪ್ಪಿಗೆ ದಂಡನೆ ಸಿಕ್ಕಿದೆ. ಈಗ ಅವನಿಗೆ ಜೀವದಾನ ಮಾಡಿ. ಅಗ್ನಿದೇವನು ವಿನಮ್ರ ಸ್ವರದಲ್ಲಿ ಪ್ರಾರ್ಥಿಸಿದನು, ನೀವು ಹೇಗೆ ವಿನಾಶದ ಒಡೆಯರೋ ಹಾಗೆಯೇ ಕರುಣೆಯ ಸಾಗರವೂ ಹೌದು. ನಿಮ್ಮ ಶರಣು ಬಂದವರನ್ನು ಎಂದಿಗೂ ಬರಿಗೈಯಲ್ಲಿ ಕಳುಹಿಸಬೇಡಿ. ಮಹಾದೇವನ ಕ್ರೋಧದ ಜ್ವಾಲೆಗಳು ಈಗ ತಣ್ಣಗಾಗಿದ್ದವು. ಅವನ ಕಣ್ಣುಗಳಲ್ಲಿ ಕರುಣೆಯ ಸಾಗರವು ಉಕ್ಕಿ ಬಂತು. ಅವನು ಮುಂದೆ ನಡೆದು ದಕ್ಷನ ನಿರ್ಜೀವ ದೇಹದ ಬಳಿ ಮಂಡಿಯೂರಿ ಕುಳಿತನು. ನಿಧಾನವಾಗಿ ಅವನು ದಕ್ಷನ ಹಣೆ ಮುಟ್ಟಿದನು. ಕ್ರೋಧದ ಉಳಿದ ಎಲ್ಲಾ ಕಿಡಿಗಳು ಈಗ ಕ್ಷಮೆಯಲ್ಲಿ ಲೀನವಾಗುತ್ತಿರುವಂತೆ ತೋರಿತು. ಆದರೆ ತಲೆಯನ್ನು ಮತ್ತೆ ದೇಹಕ್ಕೆ ಜೋಡಿಸಬೇಕೆಂದಾಗ ಅದು ಯಜ್ಞಸ್ಥಳದಲ್ಲಿ ಎಲ್ಲಿಯೂ ಸಿಗಲಿಲ್ಲ. ವಿನಾಶದ ಜ್ವಾಲೆಗಳು ಅದನ್ನು ಸುಟ್ಟು ಭಸ್ಮ ಮಾಡಿದ್ದವು. ಮಹಾದೇವನು ಸುತ್ತಲೂ ದೃಷ್ಟಿ ಹಾಯಿಸಿ ಹತ್ತಿರದಲ್ಲೇ ಮೇಯುತ್ತಿದ್ದ ಒಂದು ಮೇಕೆಯನ್ನು ನೋಡಿದನು. ಅದರ ತಲೆಯನ್ನು ದಕ್ಷನ ದೇಹದ ಮೇಲೆ ಇಟ್ಟು ತನ್ನ ಕರಕಮಲಗಳಿಂದ ಪ್ರಾಣಸಂಚಾರ ಮಾಡಿದನು. ಕ್ಷಣಾರ್ಧದಲ್ಲಿ ಆ ಮೇಕೆಯ ತಲೆಯು ಜೀವಂತವಾಯಿತು ಮತ್ತು ದಕ್ಷನ ಕಣ್ಣುಗಳಲ್ಲಿ ಜೀವ ಕಳೆ ಮರಳಿತು. ಆದರೆ ಈ ಬಾರಿ ಆ ಕಣ್ಣುಗಳಲ್ಲಿ ಅಹಂಕಾರವಾಗಲಿ ತಿರಸ್ಕಾರವಾಗಲಿ ಇರಲಿಲ್ಲ. ಕೇವಲ ವಿನಮ್ರತೆ ಮತ್ತು ಕೃತಜ್ಞತೆ ತುಂಬಿತ್ತು. ದಕ್ಷನು ಮಹಾದೇವನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದನು, ಪ್ರಭು, ನೀವು ನನಗೆ ಕೇವಲ ಜೀವನವನ್ನು ಮರಳಿ ನೀಡಿಲ್ಲ, ಬದಲಿಗೆ ನನ್ನ ಹೃದಯವನ್ನು ಶುದ್ಧಗೊಳಿಸಿದ್ದೀರಿ. ಇನ್ನು ಮುಂದೆ ನಾನು ಸದಾ ನಿಮ್ಮ ಶರಣಾಗತನಾಗಿರುತ್ತೇನೆ. ಯಜ್ಞವೂ ಮುಕ್ತಾಯಗೊಂಡಿತು ಮತ್ತು ದೇವತೆಗಳು ಮಹಾದೇವನನ್ನು ವಂದಿಸಿದರು. ಆದರೆ ಅಂದು ಮತ್ತೊಂದು ಮಹಾನ್ ಕಥೆ ಜನ್ಮತಾಳಿತು. ಅದುವೇ ವೀರಭದ್ರನ ಗಾಥೆ. ಇದುವೇ ವೀರಭದ್ರ ಅವತಾರದ ಕಥೆ. ಭಕ್ತಿಯಲ್ಲಿ ವಿನಮ್ರತೆ ಇರಬೇಕೇ ಹೊರತು ಅಹಂಕಾರವಲ್ಲ ಎಂಬುದನ್ನು ಈ ಅವತಾರ ನಮಗೆ ಕಲಿಸುತ್ತದೆ. ಏಕೆಂದರೆ ಶಿವನ ಕ್ರೋಧವು ಎಷ್ಟು ಭೀಕರವೋ ಅವನ ಆಶೀರ್ವಾದವೂ ಅಷ್ಟೇ ಅಮೃತ ಸಮಾನ. ಹರ ಹರ ಮಹಾದೇವ ಎಂದು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.